ಬಡತನ ಎಲ್ಲವನ್ನೂ ಕಿತ್ತುಕೊಂಡು ಬಿಡುತ್ತೆ ಅನ್ನೋರು ಕೆಲವರು, ಬಡತನ ಎಲ್ಲವನ್ನೂ ಕಲಿಸುತ್ತೆ ಅಂತ ಹೇಳೋರು ಕೆಲವೊಂದಿಷ್ಟು ಮಂದಿ. ಬಡತನದಲ್ಲಿ ಹುಟ್ಟಿ ತನ್ನ ವಿದ್ಯಾಭ್ಯಾಸವನ್ನೇ ಅರ್ಧದಲ್ಲಿ ಮೊಟಕುಗೊಳಿಸಿ ಮುಂಬೈನಿಂದ 40ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ ರಾಜೇಂದ್ರ. ನಂತರ ತನ್ನ ತಂದೆಯ ಸಲಹೆಯ ಮೇರೆಗೆ ಹುಬ್ಬಳ್ಳಿಯಲ್ಲಿ ಲೀಲಾವತಿ ಪ್ಯಾಲೇಸ್ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಯಶಸ್ಸು ಕಂಡಿದ್ದಾರೆ. ಇವರ ಯಶಸ್ಸಿನ ಗಾಥೆ ಸ್ಫೂರ್ತಿದಾಯಕವೇ ಸರಿ. ನನ್ನ ಜೀವನ ಉಡುಪಿಯಲ್ಲಿ ನನ್ನ ಹುಟ್ಟು, ಅಲ್ಲಿ ನಮ್ಮ ತಂದೆಯವರು ಅವರ ಹೊಟ್ಟೆಪಾಡಿಗಾಗಿ ಕೆಲಸವನ್ನು ಆರಿಸುತ್ತಾ ಹುಬ್ಬಳ್ಳಿ ಬಂದರು. ಹುಬ್ಬಳ್ಳಿಯಲ್ಲಿ ನಮ್ಮ ತಂದೆಯವರು ಹೋಟೆಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ನಾವು 5 ಜನ ಮಕ್ಕಳು, ನಾನು ದೊಡ್ಡವನು, 3 ಗಂಡು 2 ಹೆಣ್ಣು. ನಾನು ನನ್ನ ತಮ್ಮ ಉಡುಪಿಯಲ್ಲಿ ಹುಟ್ಟಿದ್ದು, ಮತ್ತು 3 ಜನ ಹುಬ್ಬಳ್ಳಿಯಲ್ಲಿ ಬ್ರೌನ್ ಆಗಿದ್ದು. ನಾನೊಬ್ಬನೇ 8th ಸ್ಟ್ಯಾಂಡರ್ಡ್ ಫೇಲ್ ಆಗಿದ್ದು, ಮತ್ತೆಲ್ಲರೂ ನಮ್ಮ ತಂದೆಯವರು ಎಜುಕೇಷನ್ ಕೊಟ್ಟಿದ್ದಾರೆ. 8th ಸ್ಟ್ಯಾಂಡರ್ಡ್ ಫೇಲ್ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ಒಂದು ಬಡತನ, ಇನ್ನೊಂದು ವಿದ್ಯಾಭ್ಯಾಸ. ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೊಟ್ಟೆ ಹಸಿವು ಬಗ್ಗೆ ಭಾಳ ನನಗೆ ಚಿಂತೆ ಆಗ್ತಿತ್ತು. ಯಾಕೆ ಮನೆಯಲ್ಲಿ ನನ್ನ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಮುಂದಿನ ಭವಿಷ್ಯ, ಆಮೇಲೆ ಇದೆಲ್ಲ ಆಲೋಚನೆ ಮಾಡಿ ಒಂದು ದಿನ ಬಾಂಬೆಗೆ, ನನ್ನ ಜೀವನೋಪಾಯಕ್ಕೆ ಬಾಂಬೆಗೆ ತಿಳಿಯಲಾರದ ವಯಸ್ಸಲ್ಲಿ, 14ನೇ ವಯಸ್ಸಿನಲ್ಲಿ 8ನೇ ಕ್ಲಾಸ್ ಫೇಲ್ ಆಗಿ ನನಗೆ ಗೊತ್ತಾಯಿತು ಇದು ಇನ್ನೂ ಕಲಿತು ಉಪಯೋಗಿಲ್ಲ, ನನ್ನ ತಲೆಗೆ ವಿದ್ಯೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ನಮ್ಮ ತಂದೆ ಹೋಟೆಲಿಗೆ ಕೆಲಸ ಮಾಡ್ತಿದ್ದೆ. 12 ಗಂಟೆಗೆ ಸ್ಕೂಲಿಗೆ ಹೋಗಿ 5 ಗಂಟೆಗೆ ಸೀದಾ ಹೋಟೆಲ್ಗೆ ಬಂದು 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಮ್ಮ ತಂದೆ ಹೋಟೆಲಿಗೆ ಕೆಲಸ ಮಾಡ್ತಿದ್ದೆ. ಇದು ಕೆಲಸ ಮಾಡೋದು 12ನೇ ವಯಸ್ಸಿಗೆ ಚಾಲಾಗಿದೆ. 2 ವರ್ಷ ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಎಲ್ಲ ಹೋಟೆಲಲ್ಲಿ ಕೆಲಸ. ಆವಾಗ ಈ ಹೋಟೆಲಲ್ಲಿ ಎಲ್ಲ ಕೆಲಸ ಮಾಡುವಾಗ ಈ ವಿದ್ಯೆ ಹತ್ತಲಿಲ್ಲ ನನಗೆ. ಒಂದು ದೋಣಿಯಲ್ಲಿ ಕಾಲಿಟ್ಟರೆ ಹೋಗ್ಬೋದು, ದೋಣಿ ಮುಟ್ಬೋದು. ಈ 2 ದೋಣಿ, ಒಂದು ಸ್ಕೂಲು, ಒಂದು ಹೋಟೆಲ್ ಕೆಲಸ, ಅದು 2 ನನ್ನನ್ನು ಇನ್ನೊಮ್ಮೆ ಜಜ್ಜಿತ ಮಾಡಿ ನನಗೆ ಆಗಿನ ಸಮಯದಲ್ಲಿ ಬಾಂಬೆ ಹೋಗುವಂಥ ಪರಿಸ್ಥಿತಿ ಬಂತು. ಬಾಂಬೆ ಹೋಗಿ ಅಲ್ಲಿ ಒಂದು 40ರಿಂದ 45 ಹೋಟೆಲ್ ಕೆಲಸ ಮಾಡಿ, ಒಂದೇ ಹೋಟೆಲಲ್ಲಿ 12 ವರ್ಷ ಮ್ಯಾನೇಜರಾಗಿ ಕೆಲಸ ಮಾಡಿ, ನನ್ನ 30ನೇ ವಯಸ್ಸಿನಲ್ಲಿ, ಮದುವೆ ಆಗುವ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬಂದು ನಮ್ಮ ತಂದೆಯವರು ತೋರಿಸಿದ ಒಂದು ಜಾಗದಲ್ಲಿ ಒಂದು ಚಿಕ್ಕ ಒಂದು ಹೋಟೆಲ್ ಮಾಡಿ 3 ಜನ ಕಾರ್ಮಿಕರನ್ನು ತಗೊಂಡು ಹೋಟೆಲ್ ಮಾಡಿ ಒಂದು 50,000 ರೂಪಾಯಿ ನನ್ನ ಸ್ನೇಹಿತ ನವೀನ್ ಕಾಮತ್, ಬಾಂಬೆ ಗೆಳೆಯನೊಂದು, ಬಾಂಬೆಲಿದ್ದಾಗ ನಾವಿಬ್ಬರು ಆತ್ಮೀಯ ಗೆಳೆಯರು, ಅವನಿಂದ ಒಂದು 50,000 ರೂಪಾಯಿ ಸಾಲವನ್ನು ತಗೊಂಡು ಚಾಲೂ ಮಾಡಿದಂತಹ ಈ ಉದ್ಯಮ ಇಂದಿಗೆ 1,000 ಜನಗಳ ತನಕ ಬಂದಿದೆ. ನಮ್ಮ ಏನು ಪ್ರಯಾಣ ಸಾಗ್ತಾ ಬಂತು, ಆ 3 ಜನದಿಂದ ಈಗ 3, 30, 100, 200, 300, 500, 700, 800, ಈಗ 1,000 ತನಕ ಬಂದು ನಿಂತಿದೆ. ಇದಕ್ಕೆಲ್ಲ ನನ್ನ ಹಿಂದೆ ಕತೆ, ಅಗಾಧವಾದ ಹೆಜ್ಜೆಗೂ ಕತೆಗೊಂಡು. ಈ ಕತೆಗೆ ಸ್ಫೂರ್ತಿ ಅಂತ ಹೇಳಿದರೆ ಹುಬ್ಬಳ್ಳಿ ಧಾರವಾಡ ಜನ. ಅವರೇನಾದರೂ ನನ್ನನ್ನು ಕೈ ಹಿಡಿಲಿ ಅಂತ ಹೇಳಿದರೆ ಇವತ್ತು ನನ್ನ ಸ್ಥಿತಿ ಹೇಗೆ ಇನ್ನೊಬ್ಬರದ್ದು ಇರುತ್ತೆ ಅದೇ ರೇಂಜಲ್ಲಿ ನಾನು ಇರ್ತಿದ್ದೆ. ನನ್ನ ಒಳ್ಳೆತನಕ್ಕೆ, ನನ್ನ ವಿರಮಿಸಿದ ಕೆಲಸಕ್ಕೆ, ನಾ ಕೊಡುವ ಗೌರವಕ್ಕೆ
ನನಗೆ ಎಲ್ಲರೂ ಗೌರವ ಕೊಟ್ಟು ನನ್ನ ಇಲ್ಲಿ ತನಕ ಕಾಪಾಡಿಕೊಂಡು ಬಂದಿದ್ದಾರೆ. ಮುಂದೆ ಈ ಪ್ರಯಾಣ ಇನ್ನು ಎಷ್ಟು ದೂರ ಹೋಗುತ್ತೆ ಅಂತ ಆ ಭಗವಂತನ ಬಿಟ್ಟು ಮತ್ತು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ತನಕ ಬರ್ತೀನಂತ ನನಗೂ ಕಲ್ಪನೆಯಲ್ಲೂ ಇಲ್ಲ. ನನ್ನ ಆಸೆ ಏನಂತ ಹೇಳಿದರೆ, ನಾವೊಂದು ಹೋಟೆಲ್ ಚಿಕ್ಕದೊಂದು ಏನಾದರೂ ಮಾಡಿ ಒಂದು ಸೈಕಲ್ ಒಂದು ಸ್ವಂತ ತೊಗೋಬೇಕಂತ ಆಸೆ. ಸೈಕಲ್ ಆ ಚಿಕ್ಕ ನಾನು ದೊಡ್ಡ ಆಸೆ ಪಟ್ಟವನಲ್ಲ, ಹೊಟ್ಟೆ ತುಂಬಿದ ಸಾಕು. ಹಾಗೆ ಆ ಹೊಟ್ಟೆ ತುಂಬುವ ರಭಸದಲ್ಲಿ ಈಗ 1,000 ಜನಗಳ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೇನೆ. ಇದಕ್ಕೆಲ್ಲ ಮತ್ತೊಮ್ಮೆ ಆ ಹುಬ್ಳಿ ಧಾರವಾಡ ಏನು ಜನ ನನ್ನ ಕೈ ಹಿಡಿದರೆ ಅವರೆಲ್ಲರೂ ಪಾದಗಳಿಗೆ ನನ್ನ ಶಿರ ಎಂದೆಂದು ತಲೆಬಾಗಿ ಅವರನ್ನು ನಂಬಿಸುತ್ತಾ ಇರ್ತಿದ್ದೆ. ಇದು ನನ್ನ ಜೀವನದ ಚಿಕ್ಕ ಒಂದು ಜರ್ನಿ. ಇದು ಹೇಳ್ತಾ ಹೋದರೆ ಬಹಳ ದಿನ ಬೇಕಾಗುತ್ತೆ. ಯಾಕಂದರೆ ಅಷ್ಟು ಮಾತುಗಳುಂಟು, ಅಷ್ಟು ಕಥೆಗಳುಂಟು, ಅಷ್ಟು ಹೇಳಿಸಲಾರದ ವಸ್ತುಗಳುಂಟು. ಜನಗಳ ಇದಕ್ಕೆ ಲಾಸ್ಟಿಗೆ ಬರೋದು ಇದೆಲ್ಲ ಆದಮೇಲೆ ಹಿಂತಿರುಗಿ ನೋಡುವಾಗ ಇದು ಎಲ್ಲಿ ಸಲ್ಲಬೇಕಂತ ಹೇಳಿದರೆ ಡೆಫಿನೆಟ್ಲಿ ಹುಬ್ಳಿ ಧಾರವಾಡ ಜನಗಳ ಪಾದಕ್ಕೆ ಸಲ್ಲಬೇಕು. ಅವರ ನನಗೆ ಕೊಟ್ಟಂಥ ಪ್ರೀತಿಯೇ ಈ ಎಲ್ಲ ಶ್ರೇಯಸ್ಸಿಗೆ ಕಾರಣ, ಇಷ್ಟು ಜನ ಊಟ ಹಾಕ್ಲಿಕ್ಕೆ ಕಾರಣ. ಹಾಗಾಗಿ ನನ್ನ ಉಸಿರು ಜೀವ ಇರೋ ತನಕ, ನನ್ನ ಋಣ ಇರೋ ತನಕ ಆ ಮಣ್ಣಿಗೆ ನಾನು ಯಾವಾಗಲೂ ಉಸಿರೇ ಭಾಗಿರ್ತೀನಿ. ನಮ್ಮದು ಅಲ್ಲಿ ನಾನು ಹುಟ್ಟಿದ್ದು ಹುಲ್ಲಿನ ಮನೆಯಲ್ಲಿ. ನಾವು ಹುಟ್ಟುವಾಗ ನಮ್ಮ ಮನೆ ಹುಲ್ಲಿನ ಮನೆ. 1980 ತನಕ ನಾವು ಹುಲ್ಲಿನ ಮನೇಲಿ ಇದ್ವಿ. ಆಮೇಲೆ ಹಂಚಿನ ಮನೆ ನಮ್ಮ ಅಜ್ಜ ಕಟ್ಟಿದ್ರು. ಅಲ್ಲಿ ಒಂದು 5 ಎಕರೆ ಜಾಗ ಉಂಟು. ಆಗ ಅಲ್ಲಿ ನಮ್ಮ ಮಾವರು ಅದನ್ನು ನೋಡ್ತಿದ್ದಾರೆ. ಹಾಗಾಗಿ ಊರಿಗೆ ಹೋಗಿ ಅವ್ರಿಗೆ ಸಾಥ್ ಕೊಟ್ಟು ಬರ್ತೇನೆ ನಾನು. ಯಾಕಂದರೆ ಮೂಲ ಎಂದು ಮರಿಬಾರ್ದು. ಅದು ನಮ್ಮ ಹಕ್ಕ, ಜನ್ಮದ ಹಕ್ಕು. ಇದು ದೇವರು ಕೊಟ್ಟ ವರ ಹೋಟೆಲ್ಲು. ಅದು ನಮ್ಮ ವಂಶದಲ್ಲಿ ಬಂದ ವರ. ಅದು ಎರಡನ್ನೂ ಸರಿಸಮಾನವಾಗಿ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಈಗ 9 ಬ್ರ್ಯಾಂಚ್ ಆಗಿದೆ. ಈಗ 10ನೇ ಬ್ರ್ಯಾಂಚ್ ಪೂನಾದಲ್ಲಿ ಮಾಡ್ತಾಯಿದ್ದೇನೆ. 10ನೇ ಬ್ರ್ಯಾಂಚ್ ಕೆಲಸ ಜೋರು ನಡೀತು. ಸದ್ಯದಲ್ಲಿ ಶೀಘ್ರದಲ್ಲಿ ಶುಭಾರಂಭ. ಪರಿಶ್ರಮ, ಛಲ, ಧ್ಯೇಯಗಳು ಉತ್ತಮವಾಗಿದ್ದು ಹಿಡಿದ ಯಾವ ಕೆಲಸವಾದರೂ ಸಕ್ಸಸ್ ಆಗೋದ್ರಲ್ಲಿ ಸಂಶಯವಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜೇಂದ್ರ ವಿ ಶೆಟ್ಟಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.